ಸಾಧ್ಯ ನಾವು ಕೂಡ ಆರಾಮಿದ್ದೀವಿ ನೋಡಿರಿ. ಇವಾಗ ನೋಡಿರಿ ಟೈಮ್ 7 ಗಂಟೆ ಆಗೈತೆ ರೀ. ಕಸ ಬಂಡಿ ರಂಗೋಲಿ ಎಲ್ಲ ಆಗೈತೆ ರೀ ಫ್ರೆಂಡ್ಸ್. ಇವತ್ತು ನೋಡಿರಿ ಫ್ರೆಂಡ್ಸ್, ಎಷ್ಟು ದಿವಸ ಯಾವ ವಿಡಿಯೋ ಹಾಕಿಲ್ಲಪ್ಪ ಅಂತಂದ್ರೆ ಅಂಗಡಿ ಕಿತ್ತು ಹಾಕ್ಕೊಂಡೇವ್ರಿ ಬೇರೆ ಕಡೆ. ಮತ್ತು ಅಂಗಡಿ ಕೆಲಸ ಅಷ್ಟೇ ಸ್ವಲ್ಪ ಊರಿಗೆ ಹೋಗಿದ್ದೀವಿ ರೀ, ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ ಫ್ರೆಂಡ್ಸ್, ಕ್ಷಮೆ ಇರಲಿ ರೀ. ಈಗ ನೋಡಿರಿ ಕಸ ಆಗೈತೆ ರೀ, ಬಂಡಿ ಆಗೈತೆ ರೀ, ಪರ್ಶಿ ಒರೆಸೋದಾಗೈತೆ ರೀ. ಶ್ರಾವಣ ಗುರುವಾರ ಹೇಗೆಶಂದ್ರೆ ಇವಾಗ ನೋಡಿರಿ ಹಿಟ್ಟು ನಾದೀನಿ ರೀ, ಸ್ವಲ್ಪ ಸಾರು ಮಾಡೀನಿ ರೀ. ಇನ್ಮ್ಯಾಗ ಅನ್ನ ಮಾಡ್ಬೇಕು ರೀ ಇನ್ನೊಂದು ಜರ. ಇವತ್ತು ಒಂದು ರೆಸಿಪಿ ಹಂಚ್ಕೋಬೇಕಂತ ಮಾಡೀನಿ ರೀ ಫ್ರೆಂಡ್ಸ ನಿಮ್ಮ ಜೊತೆ. ಬರ್ರಿ ಏನಂತ ನೋಡೋಣ ರೀ. ಈಗ ನೋಡಿರಿ ನಿಮ್ಗೆ ಮೊದಲು ಪನ್ನೀರ್ ಬಗ್ಗೆ ನಿಮ್ಗೆ ರೆಸಿಪಿ ಹಾಕಿದ್ದೆ ಫ್ರೆಂಡ್ಸ. ಇದು ಹಾಲು ಒಡಿದು ಅದನ್ನ ಹೆಂಗೆ ಸೋಸೋದಂತ ಹಿಂದಿನ ಹಿಡಿಯೋದಾಗ ಹಾಕಿನಂತ ಇದನ್ನು ತೋರಿಸಿಲ್ಲ ರೀ. ಇಲ್ಲಿ ಇಷ್ಟೊತ್ತರಾಗೈತೆ ರೀ. ಇದನ್ನು ಕಲಸ್ಕೊಂಡು ಇದರಲ್ಲೇ ರಸಗುಲ್ಲ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ ಫ್ರೆಂಡ್ಸ. ನೋಡಿರಿ ಇದನ್ನು ನಾದ್ಕೋಬೇಕು ರೀ ಚೆಂದಾಗಿ. ಅದಕ್ಕೆ ನಾದ್ಕೊಂಡು ಆಮ್ಯಾಗ ಅದನ್ನು ರೌಂಡಾಗಿ ಮಾಡಿ ನಾ ತೋರಿಸ್ಕೊಡ್ತೀನಿ ರೀ ನಿಮ್ಗೆ ಹೆಂಗೆ ಮಾಡೋದು. ಹಿಟ್ಟು ಈ ಅದಕ್ಕೆ ನಾದ್ಕೊಂಡೀನಿ ರೀ. ಅದನ್ನು ಹಾಲಿಂದ ಪನ್ನೀರ ಈ ರೀತಿ ಮಾಡ್ಕೊಂಡು ಇಲ್ಲಿ ರಸಗುಲ್ಲ ಮಾಡೋಕೆ ಈ ಸೈಜ್ ಉಳ್ಳಿ ಮಾಡಿ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್ ಈಗ ಅವೆಲ್ಲ ಉಂಡೆ ಮಾಡಿ ಇಟ್ಕೊಂಡೀನಿ ರೀ. ಈಗ ಇದಕ್ಕೆ 1 ಕಪ್ಪಿನಷ್ಟು 1.5 ಕಪ್ಪಿನಷ್ಟು ಹಾಕತ್ರಿ ಸಕ್ಕರೆ ಹಾಕ್ಕೋತೀನಿ ರೀ. ಇದಕ್ಕೆ ಒಂದು ಅರ್ಧ ಲೀಟ್ರದಷ್ಟು ನೀರು ಹಾಕ್ಕೋತೀನಿ ರೀ. ನೀರು ಹಾಕ್ಕೊಂಡು ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಪಾಕ ಮಾಡ್ಕೊಳಂಗಿಲ್ಲ ರೀ, ಬರೀ ಸಕ್ಕರೆ ಕರಗಿಸ್ಕೊತೀನಿ ರೀ. ನೀರು ಕುದ್ಮ್ಯಾಗ ಅವೆಲ್ಲ ಉಂಡೆ ಹಾಕ್ಕೋತೀನಿ ರೀ. ರಸಗುಲ್ಲದಾಗ ತೋರಿಸಿನಲ್ಲ ರೀ, ಆ ರೀತಿ ನಾದ್ಕೊಂಡು ರೌಂಡ ಇಷ್ಟು ಮಾಡಿಟ್ಕೊಂಡೀನಿ ರೀ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಹಾಲಿಂದ ಅರಿದ ನೀರು ಕುದಿಯಾತ್ಯಾವ್ರಿ. ಇನ್ನೂ ಸ್ವಲ್ಪ ಕುದಿಬೇಕು ರೀ. ಕುದ್ಮ್ಯಾಗ ಅದಕ್ಕೆ ಮಾಡಿಟ್ಕೊಂಡಂಥ ರಸಗುಲ್ಲ ಹಾಕ್ತೀನಿ ರೀ. ನೋಡಿರಿ ನೀರು ಕುದಿಯಾತ್ಯಾವ್ರಿ. ಗ್ಯಾಸ್ ಸ್ಲೋ ಫ್ಲೇಮಲ್ಲಿ ಇಡ್ಬೇಕು ರೀ. ಇಟ್ಟು ಒಂದೊಂದಾಗಿ ಹಾಕ್ಕೋಬೇಕು ರೀ. ಸ್ವಲ್ಪ ಗಸಿ ಬಿಸಿ ಮಾಡಿದ್ರೆ ಒಡೆದು ಹೊಕ್ಕವ್ರಿ ಅವ. ಹಿಂಗೆ ಒಂದೊಂದಾಗಿ ನಿಧಾನ ಹಾಕ್ಕೋಬೇಕು ರೀ. ಈಗ ನೋಡಿರಿ ಇವನ್ನ ಹಾಕೀನಿ ರೀ. ಸ್ವಲ್ಪ ಒಂದು 10 ನಿಮಿಷದವರೆಗೂ ಸ್ಲೋ ಫ್ಲೇಮ್ ಒಳಗೆ ಗ್ಯಾಸ್ ಬಿಡಬೇಕು ನೀವು. ಈಗ ಇದಕ್ಕೆ ಹಚ್ಚಿ ಸ್ವಲ್ಪ ಒಂದು 10 ನಿಮಿಷ ಕುದಿಯಕ್ಕೆ ಬಿಡ್ತೀನಿ ರೀ. ಇದನ್ನು ಈಗ ನೋಡಿರಿ 10 ನಿಮಿಷ ಆಯ್ತು ರೀ, ಕುದ್ದವ್ರಿ. ಸ್ವಲ್ಪ ನಾವು ಗಸಿ ಬಿಸಿ ಮಾಡಿದ್ರೆ ಹೊಡಿತಾಯಿರಲಿಲ್ಲ. ಈಗ ಸ್ವಲ್ಪ ಮಾಡಿದ್ರಾಗ ಹೊಡೆದಿದ್ದು ನೋಡಿರಿ ಒಂದು. ಈಗ ಇದರಿಂದ ಸಕ್ಕರೆ ಪಾಕ ಇದಕ್ಕೆ ಹಾಕ್ಕೋತೀನಿ ರೀ ನಾನು. ಈಗ ಇದಕ್ಕೆ ಸ್ವಲ್ಪನೂ ಸಕ್ಕರೆ ಪಾಕ ಇದಕ್ಕೆ ಹಾಕ್ಕೋತೀನಿ ರೀ. ಈಗ ನೋಡಿರಿ ನೀವು ಒಂದೊಂದಾಗಿ ಹಗುರವಾಗಿಯೂ ತಕ್ಕೋಬೇಕು ರೀ. ಸ್ವಲ್ಪ ನಾವು ಗಸಿ ಬಿಸಿ ಮಾಡಿದೆವು ಅಂದ್ರೆ ಹೊಡಿತಾವ್ರಿ. ಇವು ಭಾಳ ಸ್ಮೂತ್ ಇರ್ತಾವ್ರಿ. ಈಗ ನೋಡಿರಿ ಈ ರೀತಿ ಒಂದೊಂದಾಗಿ ತಕ್ಕೋಬೇಕು ರೀ. ಇವು ಇಲ್ಲ ಚಮಚಿ ಹಚ್ಚಕ್ಕೆ ಹೋದ್ರಂದ್ರೆ ಹೊಡಿತಾವ್ರಿ. ನೋಡಿರಿ ಈ ರೀತಿ ಹಾಕ್ಕೋಬೇಕು ರೀ. ಈಗ ನೋಡಿರಿ ಇವಷ್ಟ ತೆಗ್ದೀನಿ ರೀ. ಈಗ ತೆಗೆದ ಇಷ್ಟ ಸಕ್ಕರೆ ಹಾಕಿದ್ರೆ ಸಕ್ಕತ್ತಾವ್ರಿ. ಅದಕ್ಕೆ ಇವ ನೀರು ಒಡ ನೋಡಿರಿ. ಇದ್ರೊಳಗೆ ಇನ್ನೂ 1 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೋತೀನಿ ರೀ ನಾನು. ಈಗ ಇದನ್ನು ಪಾಕ ಮಾಡಂಗಿಲ್ಲ. ಈಗ ನೋಡಿರಿ ಫ್ರೆಂಡ್ಸ್ ಕುದ್ದೋದ್ರಿ. ಗ್ಯಾಸನ್ನು ಆರಿಸ್ತೀನಿ ರೀ. ಆರಿಸಿ ನೋಡಿರಿ ಫ್ರೆಂಡ್ಸ್ ಈ ಪಾಕ
ಇದಕ್ಕೂ ಹಾಕೋತೀನಿ ರೀ ಫ್ರೆಂಡ್ಸ್. ಇದಕ್ಕೆ ನೋಡ್ರಿ ಹಗುರವಾಗಿ ಸ್ವಲ್ಪ ಸ್ವಲ್ಪನೇ ಕೈ ಆಡಿಸಿ ಇದನ್ನು ಮತ್ತು ಒಂದು 10 ನಿಮಿಷ ಮುಚ್ಚಿಡ್ಬೇಕ್ರಿ ಇದನ್ನು. ಈಗ ನೋಡ್ರಿ ಫ್ರೆಂಡ್ಸ್ 10 ನಿಮಿಷ ಆಗೈತ್ರಿ. ಈ ರೀತಿಯಾಗಿ ನೋಡ್ರಿ ರಸಗುಲ್ಲ. ಈಗ ನೋಡ್ರಿ ಫ್ರೆಂಡ್ಸ್ ರುಚಿಯಾದ ರಸಗುಲ್ಲ ರೆಡಿ ಆಗ್ಯಾವ್ರಿ. ನೀವು ಈ ರಸಗುಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಈ ವಿಡಿಯೋ ಮುಗಿಸ್ತೀನಿ ರೀ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.